Hello everyone, welcome to Maths class 7th standard part 2. Let's continue with the lesson algebraic expressions. Next concept, finding the value of an expression. ಇಲ್ಲಿ ಒಂದು ಎಕ್ಸ್ಪ್ರೆಷನ್ನಿನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ 4 ಅಂತ ಇರುತ್ತೆ ಅಂದ್ಕೊಳ್ಳಿ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2, ಈ ಒಂದು ಎಕ್ಸ್ಪ್ರೆಷನ್ನಿನ ವ್ಯಾಲ್ಯೂ ಏನಾಗುತ್ತೆ ಅಂತ ಈ ಎಕ್ಸ್ ಜಾಗಕ್ಕೆ ಕೊಟ್ಟಿರೋಂಥ ವ್ಯಾಲ್ಯೂನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 2 + 4 ದಿಸ್ ವಿಲ್ ಬಿಕಮ್ 6. ಓಕೆನಾ? ಅದೇ ರೀತಿನಲ್ಲಿ 4x - 3 ಇದ್ದಾಗ ಈ ಒಂದು ಎಕ್ಸ್ಪ್ರೆಷನ್ನಿನ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ 4 ಇಲ್ಲಿ ಎಕ್ಸ್ ಜಾಗಕ್ಕೆ 2 - 3. 4 2s are 8. 8 - 3 ಈಸ್ 5. ಸೊ ಈ ಎಕ್ಸ್ಪ್ರೆಷನ್ನಿನ ವ್ಯಾಲ್ಯೂ 5 ಆಯಿತು. ಅದೇ ರೀತಿ ವೆನ್ ಎಕ್ಸ್ ಇಸ್ ಈಕ್ವಲ್ ಟು -2, 5x - 2 ಅಂತಿದೆ. ಸೊ 5 ಇಂಟು ಇಲ್ಲಿ ಎಕ್ಸ್ ಜಾಗಕ್ಕೆ -2 ಹಾಕೊಳ್ಬೇಕು. -2 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 5 2s are 10 -2 ಇಲ್ಲಿ ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. -10 + 2 is 12. So -12 is the value. Okay na? Let us go for exercise. Let's solve exercise 12.3. Exercise 12.3 first question. If m is equal to 2, find the value of ಅಂತ ಕೇಳಿದರೆ m ಜಾಗಕ್ಕೆ ಎಲ್ಲೆಲ್ಲಿ m ಇದೆಯೋ ಎಲ್ಲ ಕಡೆ ನಾವೇನನ್ನ ಆಡ್ ಮಾಡಬೇಕು, 2ನ ಹಾಕೊಳ್ಬೇಕು. ಸೊ ಫಸ್ಟ್ ಕ್ವೆಶ್ಚನ್ m - 2. 2 - 2 2 + 2 - 2 ಕ್ಯಾನ್ಸಲ್ ಆಗುತ್ತೆ, 0. ದೆನ್ 3 ಇಂಟು 2 - 5. 3 2s are 6. 6 - 5 ಅಂದರೆ 1. 9 - 5m. 9 - 5 ಇಂಟು 2. ಸೊ 9 - 5 2s are 10. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 10 - 9 is -1. ನೆಕ್ಸ್ಟ್ 3 ಇಂಟು m² ಅಂದರೆ 2² -2 ಇಂಟು 2 - 7. ಸೊ 3 ಇಂಟು 2 2s are 4. 2² ಅಂದರೆ 2 2s are 4 -2 2s are 4 -7. ಇಲ್ಲಿ 3 4s are 12 ಮೈನಸ್ ಇಲ್ಲಿ 7 - 4 ಇರೋದ್ರಿಂದ 7 + 4 is 11. 12 - 11 is 1. ಓಕೆನಾ? ಎರಡು ಮೈನಸ್ ಇರೋದ್ರಿಂದ ನಾವಿಲ್ಲಿ ಆಡ್ ಮಾಡಬೇಕು. ಇಲ್ಲಿ 1 + 1 ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ ಇರೋದ್ರಿಂದ 12 - 11 is 1. ಓಕೆ, ಫಿಫ್ತ್ ಕ್ವೆಶ್ಚನ್ 5m / 2 - 4. 5 ಇಂಟು 2/2 - 4. ಸೊ ಇಲ್ಲಿ 5 2s are 10 / 2 - 4. 2 1s are 2, 2 5s are 10. So 5 - 4 is 1. ಓಕೆನಾ? ಸೆಕೆಂಡ್ ಕ್ವೆಶ್ಚನ್, ಇಫ್ p is equal to -2, ಫೈಂಡ್ ದ ವ್ಯಾಲ್ಯೂ ಆಫ್. ಇಲ್ಲಿ p ಜಾಗಕ್ಕೆ -2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 4p + 7 ಅಂದರೆ 4 ಇಂಟು -2 + 7. ಪ್ಲಸ್ ಇಂಟು ಮೈನಸ್ ಮೈನಸ್. 4 2s are 8 + 7. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಸಬ್ಸ್ಟ್ರಾಕ್ಟ್ ಮಾಡಬೇಕು. 8 - 7 is 1. ದ ಆನ್ಸರ್ ಈಸ್ -1. ಸೆಕೆಂಡ್ ಕ್ವೆಶ್ಚನ್, -3p² + 4p + 7. -3p² ಅಂದರೆ -2² + 4 ಇಂಟು -2 + 7. -3 ಇಲ್ಲಿ ನೋಡಿ, ಇಲ್ಲಿ -2 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4 ಆಗುತ್ತೆ. ಸೊ 2² ಅಂದರೆ 4. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್. 4 2s are 8 + 7. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. 4 3s are 12 -8 + 7. ಇಲ್ಲಿ ಎರಡು ಮೈನಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, 12 + 8 is 20 + 7. ಸೊ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇರೋದ್ರಿಂದ ದೊಡ್ಡ ಅಂಕೆ ಚಿಹ್ನೆ ಮೈನಸ್. 20 - 7 is 13. Our answer is -13. Third question, -2p³ -3p² + 4p + 7. -2 ಇಂಟು -2³ -3 ಇಂಟು -2² + 4 ಇಂಟು -2 + 7. ಸೊ ಇಲ್ಲಿ ನೋಡಿ, ಇಲ್ಲಿ -2 ಇಂಟು -2 ಇಂಟು -2. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. Again plus into minus is minus. 2 2s are 4, 4 2s are 8.
ಸೊ -2 into -8 -3 into 2 2s are 4 minus into minus is plus. Then ಇಲ್ಲಿ plus into minus is minus 4 2s are 8 plus 7. ಇಲ್ಲಿ minus into minus is plus ಆಗುತ್ತೆ 2 8s are 16 minus into plus is minus 4 3s are 12 minus 8 plus 7. So ಇಲ್ಲಿ 16 plus 4 is 20 20 plus 3 is 23 minus ಇಲ್ಲಿ 12 plus 8 is 20. ಸೊ ಇಲ್ಲಿ ಪ್ಲಸ್ ಮೈನಸ್ ಇರೋದ್ರಿಂದ ನಾವು ಇಲ್ಲಿ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ 23 minus 20 is 3. Third question, find the value of the following expression when x is equal to -1. First question, 2x minus 7. So 2 into -1 minus 7 plus into minus is -2 minus 7. ಎರಡು ಮೈನಸ್ ಇರುವಾಗ ಆ್ಯಡ್ ಮಾಡಬೇಕು. ಸೊ -2 minus 7 is -9. ನೆಕ್ಸ್ಟ್ -x plus 2. ಸೊ -x ಅಂದರೆ minus of -1 plus 2. Minus into minus is +1 plus 2 and this will become 3. Next x square plus 2x plus 1. x square ಅಂದರೆ -1 square plus 2 into -1 plus 1. -1 square ಅಂದರೆ 1. So -1 into -1 minus into minus is +1. 1 square ಅಂದ್ರೂ 1. ಇಲ್ಲಿ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 2 1s are 2 plus 1. ಇಲ್ಲಿ ಎರಡು ಕಡೆ +1 +1 ಇರೋದ್ರಿಂದ +1 -2 ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಗಿ ಆನ್ಸರ್ ಈಸ್ 0. ನೆಕ್ಸ್ಟ್ ಫೋರ್ತ್ ಕ್ವೆಶನ್, 2x square minus x minus 2. ಸೊ 2 into -1 square minus of -1 minus 2. So 2 into 1 minus into minus is plus. So 1 minus 2. 2 1s are 2 plus 1 minus 2. ಇಲ್ಲಿ plus 2 minus 2 cancel and the answer is 1. So question number 4. If a is equal to 2, b is equal to -2, find the value of ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವೆಶನ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ a ಸ್ಕ್ವೇರ್ ಜಾಗಕ್ಕೆ 2, b ಸ್ಕ್ವೇರ್ ಜಾಗಕ್ಕೆ -2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ 2 ಸ್ಕ್ವೇರ್ ಪ್ಲಸ್ -2 ಸ್ಕ್ವೇರ್. ಸೊ 2 2s are 4 ಪ್ಲಸ್ ಇಲ್ಲಿ -2 into -2 minus into minus ಪ್ಲಸ್ ಆಗುತ್ತೆ. 2 2s are 4. 4 plus 4 is 8 is the ಆನ್ಸರ್. ಇಲ್ಲಿ ಕೂಡ ಅಷ್ಟೇ a ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಪ್ಲಸ್ ಎ ಅಂದರೆ 2 ಬಿ ಅಂದರೆ -2 ಪ್ಲಸ್ ಬಿ ಸ್ಕ್ವೇರ್ ಅಂದರೆ -2 ಹೋಲ್ ಸ್ಕ್ವೇರ್. 2 2s are 4. ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 2 2s are 4. ಇಲ್ಲಿ -2 ಸ್ಕ್ವೇರ್ ಅಂದರೆ ಎಷ್ಟಂತ ಹೇಳಿದೆ, +4. ಇಲ್ಲಿ +4 -4 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿರೋದೆಷ್ಟು, 4 is our ಆನ್ಸರ್. ಥರ್ಡ್ ಕ್ವೆಶನ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ -2 ಸ್ಕ್ವೇರ್. ಸೊ ಇಲ್ಲಿ 4. ಸೊ ಇಲ್ಲಿ -2 ಹೋಲ್ ಸ್ಕ್ವೇರ್ ಅಂದ್ರೂ 4 ಅಂತ ಹೇಳಿದೆ. ಸೊ +4 -4 ಗೆಟ್ಸ್ ಕ್ಯಾನ್ಸಲ್ ಅಂಡ್ ಅವರ್ ಆನ್ಸರ್ ಈಸ್ 0. Question number 5. When a is equal to 0, b is equal to -1, find the value of the given expressions. ಫಸ್ಟ್ ಕ್ವೆಶನ್ ಏನಿದೆ ನೋಡಿ, 2a plus 2b. ಲಾಸ್ಟ್ ಕ್ವೆಶನ್ಸಲ್ಲಿ ಏನು ಮಾಡ್ತಾ ಇದ್ವಿ, ಎರಡು ಕಡೆ ಎ ಇರೋದು, ಕೊಟ್ಟಿರೋ ಒಂದು ವ್ಯಾಲ್ಯೂವನ್ನು ನಾವಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ. ಇಲ್ಲಿ ಇವಾಗ 2 ವೇರಿಯೇಬಲ್ಸ್ ಇದೆ, ಎರಡರ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಎ ಜಾಗಕ್ಕೆ 0, ಬಿ ಜಾಗಕ್ಕೆ -1 ಅನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 2 into a value 0 plus 2 into b value -1. 2 into 0 is 0, plus into minus is minus, 2 1s are 2. ಸೊ 0 ಇಂದ ನಾವು ಏನೇನೇ ಸಬ್ಟ್ರಾಕ್ಟ್ ಮಾಡಲಿ ಅಥವಾ ಆ್ಯಡ್ ಮಾಡಲಿ ನಮಗೆ ಗೊತ್ತು ಬರುವಂಥ ಆನ್ಸರ್ಸು ಕಾನ್ಸ್ಟೆಂಟಲ್ಲಿ ಏನಿರುತ್ತೆ ನಂಬರ್ಸು ಅದೇ ಇರುತ್ತೆ ಅಂತ. ಸೊ 0 - 2 ಈಸ್ -2. ದಿಸ್ ಈಸ್ ಅವರ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, 2a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 1. 2 into a ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ -1 ಸ್ಕ್ವೇರ್ ಪ್ಲಸ್ 1. ಸೊ ನೀವು 0ನ ಸ್ಕ್ವೇರ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ ಏನೇ ಮಾಡಿದ್ರೂ ನಮಗೆ ಬರೋಂಥ ಆನ್ಸರ್ 0. ಸೊ ಇಲ್ಲಿ -1 ಸ್ಕ್ವೇರ್ ಅಂದರೆ -1 into -1. ಸೊ +1 ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್. ಸೊ +1 + 1. ಎರಡೂ ಕಡೆ ಪ್ಲಸ್ ಇರೋದ್ರಿಂದ ಆನ್ಸರ್ ಈಸ್ 1 + 1 is 2.
Next, third question. 2a square b plus 2ab square plus ab. 2 into a square ಅಂದರೆ 0 square, b ಅಂದರೆ -1 plus 2 into a ಅಂದರೆ 0, b ಅಂದರೆ -1 square plus a ಅಂದರೆ 0, b ಅಂದರೆ -1. ಇಲ್ಲಿ ನೋಡಿ, ನೀವು 0 ಇಂದ ಸ್ಕ್ವೇರ್ ಮಾಡಿಕೊಂಡು ಮಲ್ಟಿಪ್ಲಿಕೇಶನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಎಲ್ಲಾದರೂ ಆಯಿತು, ಮಲ್ಟಿಪ್ಲಿಕೇಶನಲ್ಲಿ ಮಧ್ಯದಲ್ಲಿ 0 ಬಂದಿದೆ ಅಂದರೆ ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಸೊ 0 ಪ್ಲಸ್ ಇಲ್ಲೂ ಕೂಡ 0 ಪ್ಲಸ್ 0 ಇಂಟು ಸಮಥಿಂಗ್ ಈಸ್ 0. ನೀವು 3 ಸಲ ಅಲ್ಲ 100 ಸಲ ಆ್ಯಡ್ ಮಾಡಿದ್ರು 0 ಪ್ಲಸ್ 0 ಪ್ಲಸ್ 0 ಈಸ್ 0. ಓಕೆನಾ. ನೆಕ್ಸ್ಟ್ ಫೋರ್ತ್ ಕ್ವೆಶನ್. a ಸ್ಕ್ವೇರ್ ಪ್ಲಸ್ ab ಪ್ಲಸ್ 2. a ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಪ್ಲಸ್ ab ಅಂದರೆ 0 ಇಂಟು -1 ಪ್ಲಸ್ 2. 0 ಸ್ಕ್ವೇರ್ ಅಂದರೆ 0, 0 ಇಂಟು ಸಮಥಿಂಗ್ ಈಸ್ 0 ಪ್ಲಸ್ 2. ಸೊ ವಾಟ್ ಈಸ್ ಅವರ್ ಆನ್ಸರ್? 2 ಈಸ್ ಅವರ್ ಆನ್ಸರ್. Sixth question. Simplify the expressions and find the value of x is equal to 2 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸ್ಪ್ರೆಷನ್ x plus 7 plus 4 into x minus 5. ಸೊ ಫಸ್ಟ್ ಏನು ಮಾಡಬೇಕು, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕು. x plus 7 plus 4 into x is 4x plus into minus is minus 4 5s are 20. ಓಕೆ. ನೆಕ್ಸ್ಟ್ ಎಕ್ಸ್ ಇರೋವನ್ನೆಲ್ಲ ಒಂದು ಕಡೆ. ಸೊ ಎಕ್ಸ್ ಪ್ಲಸ್ 4x ಪ್ಲಸ್ 7 ಮೈನಸ್ 20. 1 ಇದೆ ಅಂತ ಅರ್ಥ. ಸೊ 1 ಪ್ಲಸ್ 4 ಈಸ್ 5x. ಇಲ್ಲಿ 20 ದೊಡ್ಡದಾಗಿರೋದ್ರಿಂದ ಮೈನಸ್ 20 ಮೈನಸ್ 7 ಈಸ್ 13. ಸೊ 5x ಮೈನಸ್ 13 ಈಸ್ ಅವರ್ ಎಕ್ಸ್ಪ್ರೆಷನ್. ಇಲ್ಲಿಗ ಎಕ್ಸ್ ಜಾಗಕ್ಕೆ ಏನು ಹಾಕಬೇಕು, 2 ಹಾಕಬೇಕು. ಸೊ 5 ಇಂಟು 2 ಮೈನಸ್ 13. 5 2s are 10. 10 minus 13 is equal to minus 3. ಸೆಕೆಂಡ್ ಕ್ವೆಶನ್. ಇಲ್ಲಿ 3 ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ 5x ಮೈನಸ್ 7 ಇದೆ. ಸೊ ಇದನ್ನು ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. 3 ಇಂಟು ಎಕ್ಸ್ ಈಸ್ 3x ಪ್ಲಸ್ 3 2s are 6 ಪ್ಲಸ್ 5x ಮೈನಸ್ 7. ಸೊ ಎಕ್ಸ್ ಇರೋದನ್ನೆಲ್ಲ ಒಂದು ಕಡೆ. 3x ಪ್ಲಸ್ 5x plus 6 minus 7. So 3 plus 5 is 8x minus 7 minus 6 is 1. So 8x minus 1 ಅಂದರೆ x ಜಾಗಕ್ಕೆ ಏನನ್ನು ಹಾಕಬೇಕು, ಈಗ 2 ಅನ್ನು ಹಾಕಬೇಕು. ಸೊ 8 into 2 minus 1. 8 2s are 16. 16 minus 1 is 15. ಥರ್ಡ್ ಕ್ವೆಶನ್ ಏನಿದೆ, 6x plus 5 into x minus 2. ಸೊ 6x plus 5x minus 5 2s are 10. Okay, 6x minus plus 5x ಅಂದರೆ 11x minus 10. x ಜಾಗಕ್ಕೆ 2 ಹಾಕಬೇಕು. 11 into 2 minus 10. 11 2s are 22 minus 10. 22 minus 10 ಅಂದರೆ 12 is the answer. ಓಕೆನಾ. ನೆಕ್ಸ್ಟ್ ಒನ್. 4 into 2x minus 1 plus 3x plus 11. ಸೊ 4 2s are 8x minus 4 1s are 4 plus 3x plus 11. 8x plus 3x minus 4 plus 11. 8 plus 3 is 11x plus 11 minus 4 is 7. ಸೊ ಇಲ್ಲಿ x ಜಾಗಕ್ಕೆ 2 ಅನ್ನು ಹಾಕಬೇಕು. 11 into 2 plus 7. So 11 2s are 22 plus 7. 22 plus 7 is 29 is our answer. Question number 7. Simplify these expressions and find their values if x is equal to 3, a is equal to -1, b is equal to -2. So first one ಏನಿದೆ, 3x minus 5 minus x plus 9. ಸೊ ಇಲ್ಲಿ x ಇರೋದ್ರಿಂದ ವ್ಯಾಲ್ಯೂ ಎಲ್ಲಿಗೆ ಹಾಕಬೇಕು, 3 ಹಾಕಬೇಕು ವ್ಯಾಲ್ಯೂನ x ಇರೋ ಜಾಗಕ್ಕೆ. ಸೊ 3 ಇಂಟು 3 minus 5 minus 3 plus 9. So 3 3s are 9 minus 5 minus into plus is minus 3 then plus 9. So 9 plus 9 is 18 minus 5 plus 3 is 8. So 18 minus 8 andre answer is 10. Second question. 2 minus 8x plus 4x plus 4. So 2 minus 8 into x value 3 plus 4 into x value 3 plus 4. 2 minus 8 3s are 24 plus 4 3s are 12 plus 4.
ನೆಕ್ಸ್ಟು ಇಲ್ಲಿಗ ಪ್ಲಸ್ ಪ್ಲಸ್ ಇರೋವನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಬಿಡೋಣ. 12 + 4 is 16, 16 + 2 is 18, 18 minus 24. ಸೊ 18 minus 24 ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಇರೋದ್ರಿಂದ 24 minus 18 is 6. ಇಲ್ಲಿ ಡೈರೆಕ್ಟ್ ವ್ಯಾಲ್ಯೂನ ಕೇಳಿಲ್ಲ, ಏನಂತ ಕೇಳಿದ್ದಾರೆ ನೋಡಿ, ಇಲ್ಲಿ ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ಸ್ ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ಇಲ್ಲಿ ಸಿಂಪ್ಲಿಫೈ ಮಾಡ್ಕೋಬೇಕು. 2 minus 8x ಅಲ್ಲಿ 4x ಹೋದರೆ 4x + 4 ಅಂತ ಇದೆ ಅಲ್ವಾ. ಸೊ -4x 4 + 2 is 6. ಈ ರೀತಿ ಎಕ್ಸ್ಪ್ರೆಷನನ್ನು ಸಿಂಪ್ಲಿಫೈ ಮಾಡಿಕೊಂಡು ಆಮೇಲೆ ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಯಾಕೆಂದರೆ ಇಲ್ಲಿ ಕೇಳಿದ್ದಾರೆ ಸಿಂಪ್ಲಿಫೈ ದೀಸ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂಸ್ ಅಂತ. ನಾನಿಲ್ಲಿ ಡೈರೆಕ್ಟಾಗೆ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಥರ್ಡ್ ಕ್ವೆಶನ್ ಏನಿದೆ, 3a + 5 - 8a + 1. ಸೊ ಇಲ್ಲಿ ಎ ಇರೋವನ್ನೆಲ್ಲ ಒಂದು ಕಡೆ ತೊಗೊಂಬಿಡೋಣ. 3a - 8a + 5 + 1. ಸೊ ಇಲ್ಲಿಗ -8 - 3 is 5a + 5 + 1 is 6. ದಿಸ್ ಈಸ್ ಅವರ್ ಎಕ್ಸ್ಪ್ರೆಷನ್. ಈಗ ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಇಲ್ಲಿ -1 ಅಂತ ಕೊಟ್ಟಿದ್ದಾರೆ. ಸೊ -5 × -1 + 6. Minus into minus is plus, 5 ones are 5 + 6. The answer is 11. Fourth question, 10 - 3b - 4 - 5b. So ಈಗ -3b - 5b ಒಂದು ಕಡೆ ಪ್ಲಸ್ 10 - 4 ಒಂದು ಕಡೆ. ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು. 3 + 5 is 8b ಪ್ಲಸ್ ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ ಇರೋದ್ರಿಂದ 10 - 4 is 6. ಸೊ -8b + 6 ಈಸ್ ಅವರ್ ಎಕ್ಸ್ಪ್ರೆಷನ್. ಇಲ್ಲಿಗೀಗ ಬಿ ವ್ಯಾಲ್ಯೂ ಏನಿದೆ ಅದನ್ನು ಹಾಕಬೇಕು. ಸೊ ಬಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, -2. -8 × -2 + 6. Minus into minus is plus, 8 2s are 16, 16 + 6 is 22. Okay. Next, 2a - 2b - 4 - 5 plus a. ಸೊ ಈಗ ಎ ಇರೋನೆಲ್ಲ ಒಂದು ಕಡೆ ತೊಗೊಂಬಿಡೋಣ. 2a + a - 2b - 4 - 5. 2a + a ಅಂದರೆ 3a - 2b. ಎರಡು ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು. 4 + 5 is 9. ಸೊ ಎ ವ್ಯಾಲ್ಯೂ ಏನಿತ್ತು ಹೇಳಿ, ಎ ವ್ಯಾಲ್ಯೂ -1, ಬಿ ವ್ಯಾಲ್ಯೂ -2. ಸೊ 3 × -1 -2 × -2 -9. Plus into minus is minus, 3 ones are 3. Minus into minus is plus, 2 2s are 4 -9. ಸೊ ಈಗ -9 + 3 -12 + 4. ವಾಟ್ ಈಸ್ ದ ಆನ್ಸರ್? 12 ಅಲ್ಲಿ 4 ಕಳೆದ್ರೆ -8 ಈಸ್ ದ ಆನ್ಸರ್. ಈ ಒಂದು ಎಕ್ಸ್ಪ್ರೆಷನನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಬಿಡ್ತೀನಿ ನೋಡಿ. x ಇರೋದನ್ನು ಒಂದು ಕಡೆ ತೊಗೊಂಬಿಡೋಣ. 3x - x + 9 - 5. ಓಕೆನಾ? ಸೊ ಇಲ್ಲಿ ಇವಾಗ ಇದೇನಾಗುತ್ತೆ, 2x + 9 - 5 is 4. 2x + 4 ಹಾಕ್ಕೊಂಡು x ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 × x ವ್ಯಾಲ್ಯೂ 3 + 4. 2 3s are 6, 6 + 4 10. ನೀವು ಈ ಥರ ಮಾಡಿದ್ರೂ ಕರೆಕ್ಟಾಗೇ ಇರುತ್ತೆ. ಬಟ್ ಅವ್ರು ಸಿಂಪ್ಲಿಫೈ ಆ್ಯಂಡ್ ರೈಟ್ ಅಂತ ಬರೆದಿರೋದ್ರಿಂದ ಈ ರೀತಿನಲ್ಲಿ ಮಾಡ್ಕೊಳ್ಬೇಕು ನೀವು. 8th question, ಅದರಲ್ಲಿ ಫಸ್ಟ್ ಒನ್, ಇಫ್ z = 10, ಫೈಂಡ್ ದ ವ್ಯಾಲ್ಯೂ ಆಫ್ z³ - 3 × z - 10. ಸೊ ಫಸ್ಟ್ ಎಕ್ಸ್ಪ್ರೆಷನ್ ಬರ್ಕೊಳ್ಳೋಣ. z³ - 3 × z - 10. z³ - 3 × z is 3z. Minus into minus is plus, 3 10s are 30. ಸೊ ಇವಾಗ z ವ್ಯಾಲ್ಯೂ ಏನಿದೆ 10 ಅಂತ ಇದೆ. ಸೊ 10³ - 3 × 10 + 30. 10³ ಅಂದರೆ 10 × 10 × 10. ಸೊ 10 10s are 100, 100 10s are 1000. ಓಕೆನಾ? 1000 - 10 3s are 30 + 30. ಇಲ್ಲಿ -30 + 30 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು 1000 ಈಸ್ ಅವರ್
answer. Second question, if p is equal to minus 10, find the value of p square minus 2p minus 100. So p square minus 2p minus 100. p value ಏನು minus 10 square minus 2 into minus 10 minus 100. 10 tens are 100 ಪ್ಲಸ್ ಮೈನಸ್ ಇದ್ರೂ ಕೂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ರತಿ ಸಲ ಅದನ್ನು ಹೇಳೋಕೆ ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. 10 2s are 20 ಮೈನಸ್ 100. ಇಲ್ಲಿ ಪ್ಲಸ್ 100 ಮೈನಸ್ 100 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಂಡಿರೋದು 20. ದಿಸ್ ಇಸ್ ಅವರ್ ಆನ್ಸರ್. 9th question, what should be the value of a if the value of 2x square plus x minus a equals to 5 when x is equal to 0 ಅಂತ ಕೇಳಿದರೆ. ಸೊ ಇಲ್ಲಿ ನಾವು a ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು 5 ಅಂತ ಹಾಕಿದರೆ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0, ಸೊ 2 ಇಂಟು 0 ಸ್ಕ್ವೇರ್ ಪ್ಲಸ್ 0 ಮೈನಸ್ ಎ ಈಸ್ ಈಕ್ವಲ್ ಟು 5. ಸೊ ನಾನೇನು ಹೇಳಿದ್ದೆ, ಯಾವುದೇ ನಂಬರನ್ನು 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0, ಇಲ್ಲಿ ಆಲ್ರೆಡಿ 0 ಇದೆ, ಇವೆರಡೂ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಎ ಈಸ್ ಈಕ್ವಲ್ ಟು 5. ಆದರೆ ಇಲ್ಲಿ ಕೇಳಿರೋದೇನು, ಎ ವ್ಯಾಲ್ಯೂ ಕೇಳಿದ್ದಾರೆ. ಎ ಈಸ್ ಈಕ್ವಲ್ ಟು, ಈ ಮೈನಸ್ ಈ ಕಡೆ ಬರುತ್ತೆ, ಸೊ ಎ ವ್ಯಾಲ್ಯೂ minus 5. Yes, last question. Simplify the expression and find its value when a is equal to 5 and b is equal to minus 3. 2 into a square plus ab plus 3 minus ab anta ide. So iga first simplify ಮಾಡ್ಕೊಂಡ್ಬಿಡೋಣ. 2 into a square ಅಂದ್ರೆ 2a square plus 2 into ab ಅಂದರೆ 2ab plus 3 minus ab. ಓಕೆನಾ? ಸೊ ಇಲ್ಲಿ ಇವಾಗ ಒಂದು ಆರ್ಡರಲ್ಲಿ ಬರ್ಕೊಂಡ್ಬಿಡೋಣ. 2a ಸ್ಕ್ವೇರ್ ಪ್ಲಸ್ 2ab ಮೈನಸ್ ab ಪ್ಲಸ್ 3 ಅಂತ ಒಂದು ಆರ್ಡರಲ್ಲಿ ಇದನ್ನು ಬರ್ಕೊಂಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಇಲ್ಲಿ ಇವಾಗ 2a ಸ್ಕ್ವೇರ್ 2ab ಮೈನಸ್ ab ಅಂದರೆ 1ab ಪ್ಲಸ್ 3. ಇಲ್ಲಿ ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು 5 ಸ್ಕ್ವೇರ್ ಪ್ಲಸ್ 5 ಇಂಟು ಮೈನಸ್ 3 ಪ್ಲಸ್ 3. ಓಕೆನಾ? 2 ಇಂಟು 5 5s are 25 ಪ್ಲಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 5 3s are 15 ಪ್ಲಸ್ 3. ಇಲ್ಲಿಗ 2 5s are 10, 1 ಕ್ಯಾರಿ, 2 2s are 4, 4 plus 1 is 5. Plus into minus is minus 15 plus 3. So 50 ಇಲ್ಲಿಗ ಮೈನಸ್ 15 ಅಲ್ಲಿ 3 ಹೋದರೆ 12. 50 minus 12 is 10 minus 2 is 8. ಇಲ್ಲಿಗ 4 ಉಳಿದಿದೆ. 4 minus 1 is 3. 38 is our answer. This is all about exercise 12.3. See you in the next class. Thank you. For more videos, subscribe to my channel.